CLP ಮೀಟಿಂಗ್ ಕಂಡಕ್ಟ್ ಆಗ್ಬೋದು, ಸುದ್ದಿಗಳು ಬರ್ತಾಯಿದೆ, ಏನೆಲ್ಲ ಚರ್ಚೆ ಆಗ್ಬೋದು? ಏನು ಚರ್ಚೆ ಆಗುತ್ತೆ ಆಮೇಲೆ ಹೇಳ್ತೀವಿ. ಈಗ ಹೆಂಗೆ ಹೇಳುತ್ತೆ ಏನು ಅಜೆಂಡ ಏನು ಫಿಕ್ಸ್ ಆಗಿರಲ್ಲ. ಅಲ್ಲಿ ಹೋದ್ಮೇಲೆ ಒಂದು ನಮ್ಮ ಗಾಂಧಿ ಭಾರತ ಪ್ರೋಗ್ರಾಮ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಫೋಕಸ್ ಇರುತ್ತೆ. ಆಮೇಲೆ ಸಹಜವಾಗಿ CLPಯಲ್ಲಿ ಏನೇನು ಚರ್ಚೆ ಮಾಡಬೇಕು ಎಲ್ಲರಿಗೂ ಅಭಿಪ್ರಾಯಗಳನ್ನ ಅಲ್ಲಿ ವ್ಯಕ್ತಪಡಿಸ್ತೀವಿ. ಇತ್ತೀಚೆಗೆ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತವೆ, ಅಧಿಕಾರ ಹಂಚಿಕೆ ವಿಚಾರ, ಏನಾದರೂ ಆ ಬಗ್ಗೆ ಈ ಮುಖ್ಯಮಂತ್ರಿಯವರಿಗೆ ಕೇಳಿ. ನೀನು DK ಶಿವಕುಮಾರ್ ಹೇಳ್ತಾರೆ, ನನಗೆ ನಾ CM ಆಗಲಿಕ್ಕೆ ಯಾವ ಶಾಸಕರು ಬೆಂಬಲ ಬೇಡ, ಹೈಕಮಾಂಡ್ ಒಂದು ನನಗೆ ಸಪೋರ್ಟ್ ಮಾಡಿ ಸಾಕು ಅಂತ. ಅವ್ರು ಹೇಳಿರ್ತಕ್ಕಂಥದ್ದು DK ಶಿವಕುಮಾರ್ ಸಾಹೇಬ್ರು ಹೇಳಿದ್ರೆ ನೀವು ಅವ್ರನ್ನೇ ಕೇಳಿದ್ರೆ ನನಗೆ ಕೇಳಿದ್ರೆ ನಾನು ಹೆಂಗೆ ಹೇಳ್ರಿ? ಸರ್ ಸರಿನಾ ಅಂತ ಆಗ್ಬೋದಾ? ಅವ್ರ ಅಭಿಪ್ರಾಯ ಹೇಳಿದ್ರೆ ಸರಿಯಾ ತಪ್ಪು ಅಂತ ಹೇಳಿದ್ ನಾನು ಯಾರು? ನಕ್ಸಲೈಟ್ಸ್ ವಿಚಾರದಲ್ಲಿ ಸಾಕಷ್ಟು ವರ್ಗೀಕರಣ ಮಾಡಿದೆ ರಾಜ್ಯ ಸರ್ಕಾರ. CM ಅವರು ಕರೆಸಿಕೊಂಡು ಸರಣಿ ಮಾಡೋ ಅವಶ್ಯಕತೆ ಇತ್ತ, ಇದು ಸರಿನಾ ಅಂತ ಮಾಡ್ಬೋದು ಅಜೆಂಡ. ಆದರೆ ಇಷ್ಟೊಂದು ವರ್ಗೀಕರಣ ಮಾಡೋದು ಪಬ್ಲಿಸಿಟಿ ಕೊಡೋದು ಬೇಕಾಗಿತ್ತ ಅಂತ BJP ಅವ್ರು ಕೇಳ್ತಾ ಇದ್ದಾರೆ. ಈಗ BJP ಅವ್ರು ನೋಡಿ ಸರ್, ಅವ್ರು ಏನು ಬೇಕಿದ್ದು ಮಾಡ್ಬೋದು, ಏನು ಬೇಕಿದ್ದು ಹೇಳ್ಬೋದು. ನಾವು ಎಲ್ಲಿವರೆಗೆ ಅವ್ರು ಹೆಂಗಾಗಿದ್ದಾರೆ, ಸರ್ಕಾರ ಏನೇ ಮಾಡಿದ್ರು ಅದಕ್ಕೊಂದು ಟೀಕೆ ಮಾಡ್ತಕ್ಕಂಥ ಅವ್ರ ಹತ್ರ ಅಭ್ಯಾಸ ಇದೆ. ಈಗಂತೂ ನೂರಾರು ಉದಾಹರಣೆ ಕೊಡ್ಬೋದು, ನಾನು ಉಪಯೋಗ ಇಲ್ಲ. ಈಗ ಸರ್ಕಾರ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಸರಿ ಇಲ್ಲ ಅಂತ ನಾವೇನು ಮಾಡೋಕ್ಕಾಗ್ತದೆ? ಈ ಅವ್ರಿಗೆ ಪಬ್ಲಿಸಿಟಿ ತೊಗೊಂಡಿರೋದು ಏನು ತಪ್ಪಂತ ಹೇಳ್ತಾರಾ, ಅಥವಾ ಅವ್ರು ಬಂದು ನೇರವಾಗಿ CM ಹತ್ರ ಸರೆಂಡರ್ ಆಗಿರೋ ತಪ್ಪಂತ ಹೇಳ್ತಾರೆ? ನನಗೆ ಮಾಹಿತಿ ಇಲ್ಲ. ಅಲ್ಲ, ಬಂದ ಸರೆಂಡರ್ ತಪ್ಪಿಲ್ಲ, ಇಷ್ಟು ಅವ್ರನ್ನ ಒಂದು ಪ್ರೊಸೀಜರ್ ಇರುತ್ತೆ. ಸಂಗಪ್ಪ DC ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡಿಸ್ಬೋದಿತ್ತು, CM ಅವರಲ್ಲಿ ವಿಧಾನಸಭೆ ಕರೆಸೋ ಅಗತ್ಯ ಇತ್ತು ಅಂತ ಗೊತ್ತಿಲ್ಲ ಸರ್.